ಬಂದ್ರು ಬನ್ನಿ, ಎಲ್ಲರೂ ಬನ್ನಿ. ಇಲ್ಲಿ ರೋಡಲ್ಲಿ ಪಟಾಕಿ ಅಂಟಿಸ್ಬೇಕು, ಪಟಾಕಿನ ಹೊಡಿಬೇಕು ರೋಡಲ್ಲಿ. ಆವಾಗಲೇ ಎಲ್ಲರಿಗೂ ಗೊತ್ತಾಗೋದು, ಎಲ್ಲರೂ ನೋಡೋದು ಸಹ. ಇವನು ಮನೆ ಹತ್ರ ಪಟಾಕಿ ಹೊಡಿಯೋಣ ಅಂತಾನೆ. ಮನೆ ಹತ್ರ ಪಟಾಕಿ ಹೊಡೆದ್ರೆ ಯಾರು ನೋಡ್ತಾರೆ? ಯಾರಿಗೆ ಗೊತ್ತಾಗುತ್ತೆ ನಮ್ಮ ಟೀಮ್ ಇಂಡಿಯಾ ವಿನ್ ಆಗೈತೆ ಅಂತ? ನಮ್ಮ ಇಂಡಿಯಾ ವಿನ್ ಆಗಿರೋದು ಯಾರಿಗೂ ಗೊತ್ತಾಗೋದಿಲ್ಲ ಮನೆ ಹತ್ರ ಪಟಾಕಿ ಹೊಡೆದ್ರೆ. ಇಲ್ಲಾಂದ್ರೆ ಎಲ್ಲರೂ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಗೊತ್ತಾಗ್ದಲೇ ಇರೋರಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಇಂಡಿಯಾ ವಿನ್ ಆಗಿದೆ ಅಂತ. ಅದಕ್ಕೋಸ್ಕರ ಬರೋ ರೋಡಲ್ಲಿ ಹೊಡೆಯೋಣ ಅಂದ್ರೆ ಇವರು ಮನೆ ಹತ್ರ ಪಟಾಕಿ ಹೊಡೆಯೋಣ ಅಂತಾರೆ. ಸರಿ ಬಿಡು, ಹಾಗಾದ್ರೆ ಇಲ್ಲೇ ಹೊಡೆಯೋಣ. ಬನ್ನಿ ಮತ್ತೆ ಇಲ್ಲೇ ಹೊಡೆಯೋಣ. ಯಾಕ್ರೋ ಪಪ್ಪ ಎಲ್ಲರೂ ಹಂಗೆ ಬಂದ್ಬಿಟ್ಟಿದ್ದೀರಾ? ಇದು ಪಟಾಕಿ ಹೊಡಿಯೋದಕ್ಕೆ ಪಟಾಕಿ ತಗೊಂಡು ಏನಿವತ್ತು ಯಾಕೆ ಹಿಂಗೆ ಪಟಾಕಿ ಹೊಡಿತಿರೋದು? ನಮಗೂ ಸ್ವಲ್ಪ ಹೇಳ್ರಿ, ನಮಗೆ ಗೊತ್ತಿಲ್ಲ. ನಾವು ಸ್ವಲ್ಪ ಇದು ಮಾಡ್ಕೋತೀವಿ, ನಾವು ತಿಳ್ಕೊತೀವಿ. ಅಜ್ಜಿ, ನಮ್ಮ ಇಂಡಿಯಾ ಗೆದ್ದೈತೆ ಅಜ್ಜಿ, ನಮ್ಮ ಭಾರತ ಗೆದ್ಬಿಟ್ಟೈತೆ. ಇದರಲ್ಲಿ ಕ್ರಿಕೆಟ್ ಅಲ್ಲಿ ಗೆದ್ದಿದ್ದಾರೆ, ಅದಕ್ಕೋಸ್ಕರ ನಾವು ಪಟಾಕಿ ಹೊಡಿತಾ ಇದ್ದೀವಿ. ಏನು, ನಮ್ಮ ಭಾರತ ಗೆದ್ದಾಯ್ತಾ ಕ್ರಿಕೆಟಲ್ಲಿ? ಹೌದೇನು? ಗುಂಡುಂದ ಅಜ್ಜಿ, ನಮ್ಮ ಇಂಡಿಯಾ ಗೆದ್ದೈತೆ ನೋಡು. ನಮ್ಮ ಭಾರತ ಗೆದ್ದಿದ್ದಾರೆ ಕ್ರಿಕೆಟಲ್ಲಿ. ಕ್ರಿಕೆಟ್ ಆಡೋದ್ರಲ್ಲಿ, ಕ್ರಿಕೆಟ್ ಆಟ ಆಡೋದ್ರಲ್ಲಿ ಗೆದ್ದಿದ್ದಾರೆ ನೋಡು ನಮ್ಮ ಭಾರತದವರು. ಅದಕ್ಕೋಸ್ಕರ ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ನಮ್ಮ ಮನೆಯವರು ಸಹ ನೋಡ್ತಾ ಇದ್ರು, ನೆನ್ನೆ ಟಿವಿನಲ್ಲಿ ಕ್ರಿಕೆಟ್ ಮ್ಯಾಚು ಬರ್ತಾ ಇತ್ತು. ಹೌದು, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ರು ನೋಡು. ಏನು ಕ್ರಿಕೆಟೇ? ನಮ್ಮ ಕಾಲದಲ್ಲಿ ಆ ಥರ ಕ್ರಿಕೆಟು ಪಕೆಟು ಅಂತದೇನು ಇರಲಿಲ್ವಲ್ಲೇ? ಅದೇ ಗುಂಡುಂದು ಅಜ್ಜಿ, ಬ್ಯಾಟು ಮತ್ತು ಬಾಲ್ ತಗೊಂಡು ಆಡ್ತಾರೆ ನೋಡು, ಕ್ರಿಕೆಟು ಅದು. ಸರಿ ಬಿಡಮ್ಮ, ಯಾವುದೋ ಒಂದು ಗೆದ್ದಿದಾರ ಒಟ್ಟಿನಲ್ಲಿ, ಅಷ್ಟು ಸಾಕು ನೋಡು. ಮಕ್ಕಳಿಗೆ ಕ್ರಿಕೆಟ್ ಅಂದರೆ ಏನಿಷ್ಟನೋ ನೋಡು, ಸ್ಟಾರ್ಟ್ ಆದಾಗ ಕುತ್ಕೋತಾರೆ, ಮುಗಿಯೋವರೆಗೂ ಎದ್ದೊಳೋದಿಲ್ಲ ಅವರು ನೋಡು. ಎಷ್ಟು ಚೆನ್ನಾಗಿ ನೋಡ್ತಿರ್ತಾರೋ ಕ್ರಿಕೆಟ್ ಆದರೆ. ಹೌದೌದು, ನನ್ನ ಮಕ್ಕಳು ಹಂಗೇನೆ, ಮುಗಿಯೋವರೆಗೂ ನೋಡ್ತಾನೆ ಇರ್ತಾರೆ ನೋಡು. ಬರೋ ಭೂಚಕ್ರ ಆಡ್ಸೋಣ, ಬರ್ರಿ ಬರೋ ಭೂಚಕ್ರ ಆಡ್ಸೋಣ. ನೀವೊಂದು ಆಡ್ಸ್ರಿ. ನನ್ಗೊಂದು ಕೊಡ ಮಂಜ, ನಂಗೊಂದು ಕೊಡ. ನನ್ಗೊಂದು ಕೊಡ, ನನಗೂ ಒಂದು ಕೊಡ. ಅಂಟಿಸ್ರಿ, ಎಲ್ಲರೂ ಒಂದೊಂದು ತಗೊಂಡು ಹೊಡೀರಿ. ನಮ್ಮ ಭಾರತ ಗೆದ್ದಿದೆ. ನೋಡಮ್ಮ, ಇವರೇ ಗೆದ್ದಿರೋ ಅಷ್ಟು ಖುಷಿ ಪಡ್ತಾ ಇದ್ದಾರೆ ಈ ಮಕ್ಕಳು. ನೋಡ್ರಮ್ಮ ಅವ್ರ ಕಡೆ ನೋಡ್ರಮ್ಮ ಒಂದು ಸ್ವಲ್ಪ. ಕಣಜ್ಜಿ, ಹುಡುಗರಿಗೆ ಹಂಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ನೋಡು. ಲೋ ಹುಡುಗರ, ಬರೀ ಪಟಾಕಿ ಹೊಡೆಯೋದು ಅಷ್ಟೇನೋ? ನಮ್ಗೇನಾದ್ರೂ ಸ್ವೀಟ್ ಗೀಟ್ ಕೊಡ್ತಿರೋ? ಸ್ವೀಟ್ ಆದರೂ ತಗೊಂಬೋಗ್ರು, ತಿನ್ನೋಣ. ಗೆದ್ದಿರೋದಕ್ಕೆ ಊರಲ್ಲೆಲ್ಲ ಸ್ವೀಟ್ ಹಂಚಿರೋ, ಸ್ವೀಟ್ ಆದರೂ ತಿನ್ಬೋದು. ಇದೇನು ಸುಮ್ಮನೆ ನೋಡ್ಬೋದು ಅಷ್ಟೇನೆ? ಸ್ವೀಟ್ ಆದರೆ ಬಾಯಲ್ಲಿ ಹಾಕೊಂಡು ಹಂಗೆ ತಿನ್ಬೋದು ನೋಡು. ಸಿಹಿ ಮಾಡ್ಕೋಬೋದು, ಬಾಯಿ ಸಿಹಿ ಮಾಡ್ಕೋಬೋದು ನೋಡು. ಕೊಡ್ರು, ಸ್ವೀಟ್ ಆದರೂ ತಂದು ಕೊಡ್ರು ನಮಗೆ. ಗೆದ್ದಿದ್ದಾರೆ ಭಾರತದವರು ಅಂತೀರ, ಮತ್ತೆ ಸ್ವೀಟ್ ಕೊಡಲ್ಲ, ಏನೂ ಇಲ್ಲ. ನೀವು ಸುಮ್ಮನೆ ಪಟಾಕಿ ಹಚ್ಚುತ್ತಿದ್ದೀರಾ. ದುಡ್ಡು ಕೊಡಜ್ಜಿ, ತಂದು ಕೊಡ್ತೀವಿ ಸ್ವೀಟು. ದುಡ್ಡು ಕೊಟ್ಟರೆ ಎಷ್ಟು ಬೇಕು ಸ್ವೀಟು? ತಂದು ಕೊಡ್ತೀವಿ, ಕೊಡಿ ದುಡ್ಡು ಕೊಡಿ. ದುಡ್ಡು ಕೊಟ್ಟರೆ ನೀನೇ ತಂದು ಕೊಡ್ಬೇಕೇನೋ? ನಾನೇ ಹೋಗಿ ತಂದ್ಕೊತೀನಿ ಕಣೋ. ದುಡ್ಡಿದ್ರೆ ಹೋಗಿ ನಾನೇ ಅಂಗಡಿಗೆ ಹೋಗ್ತೀನಿ, ತಗೊಂಡು ಬಂದು ತಿಂತೀನಿ. ನೀನೇನೋ ಕೊಡಬೇಕು. ದುಡ್ಡು ಕೊಟ್ಟರೆ ಇವನು ತಂದು ಕೊಡ್ತಾನಂತೆ, ದುಡ್ಡಿದ್ರೆ ನಾನೇ ಹೋಗಿ ತಂದ್ಕೊತೀನಿ. ನಿನ್ನ ದುಡ್ಡಲ್ಲಿ ನೀನು ತಂದು ಕೊಡೋ ಅಂದರೆ, ನಿಮ್ಮ ದುಡ್ಡಲ್ಲಿ ನೀವು ತಂದು ಕೊಡ್ರೋ ನಮಗೆ ಸ್ವೀಟು ಅಂದರೆ. ನೋಡು ಈ ಹುಡುಗ ಹೆಂಗೆ ಮಾತಾಡ್ತಿದ್ದಾನೆ. ದುಡ್ಡು ಕೊಡಜ್ಜಿ, ತಂದು ಕೊಡ್ತೀವಿ ಅಂತ. ಇವಾಗೇನು ಪಟಾಕಿಗೆ ನಾವೇ ಕೊಟ್ವಾ ದುಡ್ಡು? ನೀವೇ ತಾನೇ ತಂದು ಎಲ್ಲ ಹೊಡಿತಾ ಇರೋದು. ಹಾಗೇನೆ ಸ್ವೀಟ್ ಕೊಡ್ರಿ, ನಾವು ತಿಂತೀವಿ, ಬಾಯಿ ಸಿಹಿ ಮಾಡ್ಕೋತೀವಿ. ಆಯ್ತು ಹೇಳಜ್ಜಿ, ಸ್ವೀಟು ತಾನೇ ತಂದು ಕೊಡ್ತೀವಿ ಇರು. ಇದು ಸೆಲೆಬ್ರೇಟ್ ಮಾಡ್ಕೊಂಡು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ತಂದು ಕೊಡ್ತೀವಿ ಇರಜ್ಜಿ. ಅದು ನೋಡಪ್ಪ ಮಾತು ಅಂದರೆ ಹಿಂಗಿರ್ಬೇಕು ನೋಡು ಹುಡುಗರು. ಸರಿ, ಸ್ವೀಟ್ ತಂದು ಕೊಡ್ರು, ನಾವು ಸಿಹಿ ಮಾಡ್ಕೋತೀವಿ ಬಾಯಿ. ನಮ್ಮ ಇಂಡಿಯಾ ಗೆದ್ಬಿಡ್ತು, ಚಾಂಪಿಯನ್ಶಿಪ್ ತಗೊಂಡ್ಬಿಡ್ತು. ನೋಡ್ರಮ್ಮ, ನಮ್ಮ ಹಳ್ಳಿ ಹುಡುಗರೆಲ್ಲ ಯಾವ ಥರ ಆಚರಿಸ್ಕೊತಾ ಇದ್ದಾರೆ ಕ್ರಿಕೆಟಲ್ಲಿ ಗೆದ್ದಿರೋದಕ್ಕೋಸ್ಕರ. ನಿಮ್ಮೂರಲ್ಲಿ ಯಾವ ಥರ ಆಚರಿಸ್ಕೊಂಡ್ರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.